ಹಾಯ್, ನಮಸ್ಕಾರ. ಥಂಬ್ನೇಲ್ ನೋಡ್ದಂಗೆ ಯಾಕೆ ನಾವು ಸಂಬಂಧಗಳಿಗೆ ವ್ಯಾಲ್ಯೂ ಕೊಡ್ಬೇಕಂತ ಅನ್ನೋದ್ರ ಬಗ್ಗೆ ಮಾತಾಡ್ಬೇಕು ಅಂದ್ಕೊಂಡಿನಿ. ಮಾತಾಡೋಕ್ಕಿಂತ ಮೊದಲು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರೆ, ನಾನೇನು ಭಾಳ ಪರ್ಫೆಕ್ಟ್ ಇಲ್ಲ, ನಾನೇನು ಎಲ್ಲ ರಿಲೇಷನ್ಶಿಪ್ಪಿಗೂ ವ್ಯಾಲ್ಯೂ ಕೊಟ್ಟಿನಿ ಅಂತ ಹೇಳಕ್ಕೆ ಬರೋಂಗಿಲ್ಲ. ಸೊ ಇಷ್ಟು ದಿನದಾಗ ನಾನೇನು ನೋಡೀನಿ, ನಾನೇನು ಕಲ್ತೀನಿ, ನಂದು ಎಕ್ಸ್ಪೀರಿಯನ್ಸ್ ಏನು, ಆಮೇಲೆ ನಾ ಹೆಂಗೆ ನನಗಿಂತ ಬೆಟ್ರ್ ವರ್ಷನ್ ಆಗೀನಿ ಅನ್ನೋದ್ರ ಬಗ್ಗೆ ಮಾತಾಡ್ಬೇಕು ಅಂದ್ಕೊಂಡೀನಿ. ಸೊ ಯಾಕೆ ನಾವು ಸಂಬಂಧಗಳಿಗೆ ವ್ಯಾಲ್ಯೂ ಕೊಡಬೇಕು, ಆಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತಂದ್ರೆ ನಾವು ಹೆಂಗೆ ಅದರಿಂದ ಹೊರಗೆ ಬರಬೇಕು, ಹೆಂಗೆ ಸಂಬಂಧಗಳನ್ನ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತ. ಇದೆಲ್ಲ ಮಾತಾಡೋಕ್ಕಿಂತ ಮೊದಲು ಒಂದು ಸಣ್ಣದು ಎರಡು ಸ್ಟೋರಿ ಹೇಳ್ತೀನಿ ರೀ. ಸ್ಟೋರಿ ಯಾಕಂದರೆ ಇದಕ್ಕೆ ಭಾಳ ಇಂಪಾರ್ಟೆಂಟ್ ಆಗ್ತೈತೆ ಅದ್ರ ಸಲುವಾಗಿ. ಏನಪ್ಪ ಅಂದ್ರೆ ಫಸ್ಟ್ನೇ ಸ್ಟೋರಿ ಶಿವ ಮತ್ತು ಸತಿದು. ಸತಿ ಶಿವನ ಇಷ್ಟಪಟ್ಟು ಮದುವೆ ಆಗ್ತಾಳೆ ಅವ್ರ ಅಪ್ಪನ ವಿರುದ್ಧವಾಗಿ. ಮದುವೆ ಆದಾಗ ಅವರಪ್ಪ ಸೇರ್ತಿರಲ್ಲ ಶಿವನ್ನ. ಯಾಕಂತಂದ್ರೆ ಶಿವ ಸರಿಯಾಗಿ ಡ್ರೆಸ್ ಮಾಡ್ಕೊಳ್ಳಲ್ಲ, ಒಳ್ಳೆ ಪ್ಲೇಸ್ನಾಗಿರಲ್ಲ, ಒಂಥರ ರಾಜರ ಥರ ಇರೋಂಗಿಲ್ಲ ಅನ್ನೋ ಇದ್ರಲಿಂತ ಸೇರ್ತಿರಂಗಿಲ್ಲವ ಸತಿಯ ತಂದೆ. ಏನಾಗ್ತೈತಿ, ಒಂದು ದಿನ ಅವ್ರ ಮನ್ಯಾಗ ಯಜ್ಞ ಇಟ್ಟಿರ್ತಾರೆ. ಆ ಯಜ್ಞಕ್ಕೆ ಸತಿನೇ ಇನ್ವೈಟ್ ಮಾಡಿರಲ್ಲವ. ಅಂದರೂ ಸತಿ ನಮ್ಮ ತಂದೆ ಮನ್ಯಾಗ ಯಜ್ಞ ನಡೆದಂತ ಹೋಗ್ತಾಳೆ. ಹೋದಾಗ ಅಲ್ಲಿ ಅವ್ರ ಶಿವನಿಗೆ ಭಾಳ ಅವಮಾನ ಮಾಡ್ತಾನವ. ಅವಮಾನ ಮಾಡಿದಾಗ ಸತಿಗೆ ಅದನ್ನು ಕೇಳಿಸ್ಕೊಳಕ್ಕಾಗಲಾರ್ದ ಯಜ್ಞದಾಗ ಹಾರಿಬಿಡ್ತಾನೆ. ಯಜ್ಞದಾಗ ಹಾರಿದಾಗ ಶಿವ ಬಂದು ಸತಿನ ಕಾಪಾಡಿ ಮತ್ತು ಸತಿಯ ತಂದೆಯ ಶಿರವನ್ನು ಕಟ್ ಮಾಡ್ತಾನೆ. ಕಟ್ ಮಾಡಿದ್ಮೇಲೆ ಆಮೇಲೆ ಮೇಕೆಯ ಮುಖ ತಂದು ಹಚ್ಚಿದಂಥ ಸ್ಟೋರಿ ಒಳಗೈತಿ. ಸೊ ಇದರಿಂದ ಏನು ಅರ್ಥ ಆಗ್ತಂದ್ರೆ, ಎಂಥ ದೇವಾನುದೇವತೆಗಳಿಗೂ ಸತಕ್ಕೆ ಈಗೋ ಇರ್ತೈತಿ, ಸೆಲ್ಫ್ ರೆಸ್ಪೆಕ್ಟ್ ಇರ್ತೈತಿ ಅಂತ ಹೇಳಿ. ಸತಿಯ ತಂದೆ ಈಗೋದ್ಲಿಂತ, ಯಾಕಂದ್ರೆ ಅಳಿಯ ಹೆಂಗಿರ್ಬೇಕು ಹಂಗಿಲ್ಲ ಅನ್ನೋದ್ರಿಂದ ಅವ್ನು ಒಪ್ಕೊಂಡಿರೋಂಗಿಲ್ಲ. ಸೆಲ್ಫ್ ರೆಸ್ಪೆಕ್ಟ್ ನಾವು ಹಿಂಗೆ ಇರ್ಬೇಕು ಸೊಸೈಟಿಯಾಗೂ ಇದ್ರಲಿಂತ ಒಪ್ಕೊಂಡಿರೋಂಗಿಲ್ಲ. ಸೊ ದೇವಾನುದೇವತೆಗಳಿಗೂ ಈಗೋ, ಸೆಲ್ಫ್ ರೆಸ್ಪೆಕ್ಟ್, ಆ್ಯಂಗ್ರಿ ಎಲ್ಲ ಇತ್ತು. ಸೊ ನಾವು ಸಹಜ ಮನುಷ್ಯರು, ನಮಗೂ ಎಲ್ಲ ಇರುತ್ತೆ. ಆಮೇಲೆ ಇನ್ನೊಂದು ಸಣ್ಣ ಸ್ಟೋರಿ ಏನಪ್ಪ ಅಂತಂದ್ರೆ, ಪಾರ್ವತಿ ಮತ್ತು ಪರಶಿವಂದು. ಶಿವ ಕುಂತಾಗ ಪಾರ್ವತಿ ಬಂದು ಕಣ್ಣು ಮುಚ್ಚಿದಾಗ ಏನಾಗ್ಬಿಡ್ತೈತಿ, ಇಡೀ ಜಗತ್ತೇ ಕತ್ಲಾಗಿಬಿಡ್ತೈತಿ. ಇಡೀ ಜಗತ್ತೇ ಕತ್ಲಾದಾಗ ಶಿವ ಏನಂತಾನ, ಹಿಂಗೆ ಕಣ್ಣು ಮುಚ್ಚಿದ್ರೆ ಜಗತ್ತೆಲ್ಲ ಕತ್ಲಾಗ್ತೈತಿ, ಒಂದು ಸಲ ನೋಡು ನೀನು ಅಂತ. ಅದನ್ನೇ ಆಕಿ ಮಿಸ್ಅಂಡರ್ಸ್ಟುಡ್ ಮಾಡಿಕೊಂಡು ಶಿವನ ಬಿಟ್ಟು ಬೇರೆ ಕಡೆ ಹೋಗಿ ಅದೆಲ್ಲ ನಿಜಾನ ಅಂತ ಅರ್ಥ ಮಾಡ್ಕೊಂಡು ವಾಪಸ್ ಪರಲೋಕಕ್ಕೆ ಹೋಗಿ ಒಂದಾಗ್ತಾರೆ. ಸೊ ಈ ಸ್ಟೋರಿದು ಏನಪ್ಪ ಅಂತಂದ್ರೆ, ಅದೊಂದು ಸಣ್ಣದು ಏನೂ ಇಲ್ಲ, ಸಣ್ಣ ಮಾತಿನಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಸೊ ದೇವರುಗಳಿಗೂ ಸತಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ಟಿಲ್ಲ. ಇದು ದೇವರು ಮನುಷ್ಯರು ಅದಕ್ಕೆ ಯಾವುದೂ ಬರೋಕ್ಕಿಲ್ಲ. ಈಗೋ, ಸೆಲ್ಫ್ ರೆಸ್ಪೆಕ್ಟು, ಆ್ಯಂಗ್ರಿ, ಮಿಸ್ಅಂಡರ್ಸ್ಟ್ಯಾಂಡಿಂಗು ಯಾರೇ ಇದ್ದರೂ ಬಂದೇ ಬರುತ್ತೆ. ಸೊ ಅದನ್ನು ನಾವು ಹೆಂಗೆ ಓವರ್ಕಮ್ ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಈಗ ನಾವು ಯಾಕೆ ಸಂಬಂಧಗಳಿಗೆ ವ್ಯಾಲ್ಯೂ ಕೊಡಬೇಕಂತಂದ್ರೆ, ತಂದೆ ತಾಯಿ ಬಗ್ಗೆ ಹೇಳ್ಬೇಕಂತಂದ್ರೆ, ಈಗ ಎಷ್ಟೋ ಜನ ಮಕ್ಕಳು ತಂದೆ ತಾಯಿಗೆ ರೆಸ್ಪೆಕ್ಟೇ ಕೊಡೋಂಗಿಲ್ಲ. ಅವ್ರಿಗೆ ಏನು ಹೇಳ್ತಾರೆ ಅಂತಂದ್ರೆ, ನಿಮ್ಮ ಕೈಯಾಗ ಮಾಡೋದಾಗಲಿಲ್ಲ ಅಂದ್ರೆ ಎದಕ್ಕೆ ಭೂಮಿಗೆ ತಂದಿರಿ ನಮಗೆ ಅಂತ ಹೇಳಿ. ನಾನೇನು ಅಷ್ಟು ಕೆಟ್ಟ ಮಗಳು ಇರಲಿಲ್ಲ. ಒಂದು ಲೆವೆಲಿಗೆ ಒಂದು ಸ್ವಲ್ಪ ನಾನು ಏನಾನು ನಮ್ಮ ಪಪ್ಪ ಮಮ್ಮಿಗೆ ಅಂತಿದ್ದೆ. ಅನಾಗ ಅದನ್ನೊಂದು ಸ್ವಲ್ಪ ಇವಾಗ ತಿದ್ಕೊಂಡಿನಿ. ನಾನು ಹೆಂಗೆ ತಿದ್ಕೊಂಡಿನಿ ಅಂದ್ರೆ, ನನ್ನ ಹಸ್ಬೆಂಡ್ಲಿಂದ ತಿದ್ಕೊಂಡಿನಿ. ನನ್ನ ಹಸ್ಬೆಂಡ್ ಯಾವಾಗಲೂ ಒಂದೇ ಮಾತಾಡ್ದು, ನಾನು ಏನಾನ ಅವ್ರು ಯಾಕೆ ಮಾಡಿಲ್ಲ ನಿಮ್ಮ ಪಪ್ಪ ಮಮ್ಮಿ ಅಂತ ಏನು ಕೇಳಿದ್ರು, ಅವ್ರು ನಮ್ಮ ಭೂಮಿಗೆ ತಂದಿದ್ದೇ ದೊಡ್ಡದು. ಅವ್ರು ಆ ಸೆಂಟೆನ್ಸ್ ಮೊದಲು ಅಷ್ಟು ಇಂಪಾರ್ಟೆಂಟ್ ಅನಿಸ್ತಿಲ್ಲ ನನಗೆ. ಇವಾಗ ಬರ್ತಾ ಇಷ್ಟು ಇಂಪಾರ್ಟೆನ್ಸ್ ಅನ್ಸಾತಂದ್ರೆ, ಹೌದಲ್ಲ, ಅವ್ರು ನಮಗೆ ಭೂಮಿ ತಂದಿದ್ದೇ ದೊಡ್ಡದು. ನಮಗೆ ಬೇಸಿಕ್ ನೀಡ್ಸ್ ಕೊಟ್ಟಾರಲ್ಲ, ಅದಕ್ಕಿಂತ ದೊಡ್ಡದು ಏನೈತೆ ಹೇಳ್ರಿ ಲೈಫಲ್ಲಿ. ನಮಗೆ ಊಟ ಕೊಟ್ಟಾರ, 3 ಹೊತ್ತು ಎಜುಕೇಷನ್ ಕೊಟ್ಟಾರ, ಒಳ್ಳೆ ಪ್ರೀತಿ ಕೊಟ್ಟಾರ. ಇಂಥ ಕ್ರೂವೆಲ್ ವರ್ಲ್ಡ್ ಒಳಗೆ ಯಾರೂ ಪ್ರೀತಿನೇ ಕೊಡಲ್ಲ. ಅಂಥ ಪ್ರೀತಿ ಕೊಟ್ಟು ಚೆಂದಾಗೆ ಬೆಳೆಸ್ಯಾರ. ತಮ್ಮ ತಾಕತ್ ಮೀರಿಯೂ ನಮಗೆ ಒಳ್ಳೆ ಲೈಫ್ ಸ್ಟೈಲ್ ಕೊಟ್ಟಾರ. ಇನ್ನೂ ಏನು ಕೊಡ್ಬೇಕು ಅವ್ರು ಹೇಳಿ. ನಾನಂತೂ ವೆರಿ ಗ್ರೇಟ್ಫುಲ್. ಭಾಳ ಒಳ್ಳೆ ತಂದೆ ತಾಯಿ ಸಿಕ್ಕಾರ ನಂಗೆ. ಎಷ್ಟೋ ಜನಕ್ಕೂ ಸಿಕ್ಕಿರ್ತಾರೆ, ಅವ್ರು ಅರ್ಥ ಮಾಡ್ಕೊಳಂಗಿಲ್ಲ ಅಂತ ನನಗೆ ಅನ್ನಿಸ್ತೈತಿ. ಸೊ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಸುಮ್ಮನೆ ಭೂಮಿ ತಂದಿಲ್ಲರಿ, ನಿಮ್ಗೆ ಒಳ್ಳೆ ಲೈಫ್ ಸ್ಟೈಲ್ ಕೊಟ್ಟಾರ. ಅದನ್ನು ನೀವು ಹುಡುಕಾಡ್ರಿ. ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಲಿಂತ ಹೆಂಗೆ ಒಂದು ಗಾಡಿ ಕೊಡ್ಸಂದಿರ್ತಾರೆ ತಿಕ್ಕು, ಅದು ಗಾಡಿ ಕೊಡಿಸಿಲ್ಲ ಅನ್ನೋಣ ತಂದೆ ತಾಯಿ ಕೆಟ್ಟಾಗಿಬಿಡ್ತಾರೆ.
ಅವ್ರಿಗೆ ಗಾಡಿ ಕೊಡ್ಸೋದೇನು ಇಂಪಾರ್ಟೆಂಟ್ ಇರಲ್ಲ ಅಂತಲ್ರಿ, ಅವ್ರಿಗೆ ಅಷ್ಟು ತಾಕತ್ತು ಇಲ್ಲ ಅಂತಲ್ಲ. ಒಂದು ವೇಳೆ ಕೆಲವೊಬ್ರಿಗೆ ತಾಕತ್ತು ಇರಲ್ಲ ಅಂತ ತಿಳ್ಕೊರಿ, ಒಬ್ಬೊಬ್ರು ಬಡವ್ರು ಇರ್ತಾರೆ, ಅಷ್ಟೆಲ್ಲ ಮಾಡ್ಯಾರಲ್ರಿ ಗಾಡಿನೂ ಬೇಕಂದ್ರೆ ಹಂಗೆ ನೀವು ನಿಮ್ಮ ಕಾಲ ಮೇಲೆ ನಿಂತು ನೀವು ಮುಂದೆ ತೊಗೊಂಡು ನೀವು ಎಂಜಾಯ್ ಮಾಡಿರಿ. ಅವ್ರಿಗೆ ಎಷ್ಟು ಆಗ್ತದೆ ಅಷ್ಟು ಅವ್ರ ತಾಕತ್ತು ಮೀರಿ ನಿಮ್ಗೆ ಕೊಡ್ಸಿರ್ತಾರೆ. ಒಂದು ವೇಳೆ ತಾಕತ್ತು ಇದ್ದವರು ಕೊಡ್ಸಂಗಿಲ್ಲ ಅಂದ್ರೆ ಅದ್ರ ಹಿಂದೆ ಒಂದು ಇಂಟೆನ್ಷನ್ ಇರ್ತೈತೆ ರೀ. ನಿಮಗೆ ಕೊಡಿಸ್ಬಾರ್ದನ್ನೋ ಒಂದು ದುರುದ್ದೇಶ ಇರಂಗಿಲ್ಲ ರೀ ಅವರಿಗೆ. ನಿಮ್ಮ ಒಳ್ಳೇದಕ್ಕೆ ಹೇಳ್ತಿರ್ತಾರೆ ರೀ, ನಿಮ್ಮ ಒಳ್ಳೇದಕ್ಕೆ ಹೇಳ್ತಿರ್ತಾರೆ. ಯಾಕೆ ಶಿವ ಪಾರ್ವತಿ ಕಣ್ಣು ಮುಚ್ಚಬಾರ್ದಂದ ಇಡೀ ಜಗತ್ತೇ ಕತ್ಲಾಗ್ತದೆ ಅಂತೇಳಿ ಒಂದು ಒಳ್ಳೆಯ ಉದ್ದೇಶಕ್ಕೆ ನೀವು ಮುಂದೆ ಭಾಳ ರಫ್ ಆಗಿ ಗಾಡಿ ಹೊಡ್ತಿರ್ಬೇಕು, ನಿಮಗೇನೂ ಆಗಬಾರ್ದು ಅನ್ನೋ ಒಂದು ಒಳ್ಳೆಯ ಉದ್ದೇಶಕ್ಕೆ ಕೊಡ್ಸಂಗಿಲ್ಲ ಅಂದಿರ್ತಾರೆ ಅವರು. ಅದನ್ನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ತಂದೆ ತಾಯಿ ಮೇಲೆ ದ್ವೇಷ ಬೆಳೆಸ್ಕೋದ್ರಾಗ ಅರ್ಥನೇ ಇಲ್ಲ. ಇನ್ನು ಅದೇ ರೀತಿ ತಂದೆ ತಾಯಿನೂ ಕೂಡ ಮಕ್ಕಳನ್ನ ಎಲ್ಲ ತಂದೆ ತಾಯಿನೂ ಒಳ್ಳೆಯವ್ರು ಅಂತ ಹೇಳಕ್ಕೆ ಬರಲ್ಲ, ಎಲ್ಲ ಮಕ್ಕಳು ಕೆಟ್ಟವ್ರು ಅಂತ ಹೇಳಕ್ಕೆ ಬರಲ್ಲ. ಅಲ್ಲೋ ಕೆಲವೊಂದು ಪರ್ಸೆಂಟೇಜ್ ತಂದೆ ತಾಯಿ ಕೆಟ್ಟವ್ರು ಇರ್ತಾರೆ, ಹಂಗೆ ಕೆಲವೊಂದು ಪರ್ಸೆಂಟೇಜ್ ಮಕ್ಕಳು ಕೆಟ್ಟವ್ರು ಇರ್ತಾರೆ. ಅದೇ ಥರ ತಂದೆ ತಾಯಿನೂ ಮಕ್ಕಳು ಏನಾದರೂ ತಪ್ಪು ಮಾಡಿದ್ರೆ ಭಾಳ ಅದನ್ನು ಬೆಳೆಸ್ಕೊತ ಹೋಗ್ತಾರೆ. ಹೆಂಗಂತಂದ್ರೆ ನೀ ಅದನ್ನು ಮಾಡಿಬಿಟ್ಟು, ನೀ ಹೆಂಗೆ ಮಾಡಿಬಿಟ್ಟು ಈ ಥರ ನೀನು ಹಿಂಗೆ ಮಾಡಬಾರ್ದಾಗಿತ್ತಲ್ಲ ಅಂತ. ಆಯ್ತು ರೀ, ಈಗ ಆಗೈತಿ, ದೇವಾನೋ ದೇವತೆಗಳೇ ತಪ್ಪು ಮಾಡ್ತಾರೆ ಅಂದಮೇಲೆ ಮಕ್ಕಳು ಮಾಡ್ಲಾರೇ ಇರ್ತಾರೆ. ಏನೋ ಬಿಸಿ ರಕ್ತ ಆ ಟೈಮಲ್ಲಿ ಮಗ ಮಾಡಿದ ತಪ್ಪನ್ನು ಕ್ಷಮಿಸ್ಬಿಡ್ರಲ್ಲ. ಏನೋ ಮಾಡಿರ್ತಾನೆ, ಫೇಲ್ ಆಗಿರ್ತಾನೆ ಅಂತಿಕೊಂಡು ಅದನ್ನೇ ಒದಿಸ್ಕೋದು. ನೀ ಹೆಂಗೆ ಫೇಲ್ ಆದೆ ಅಂತಂದ್ರೆ ಏನು ಹೇಳಬೇಕು? ಆಗೇನ ತಪ್ಪು ಮಾಡ್ಯಾನ, ಅವನಿಗೆ ಅರಿವು ಬಂತಲ್ಲ, ಅದಕ್ಕಿಂತ ದೊಡ್ಡ ಪನಿಷ್ಮೆಂಟ್ ಯಾವುದೂ ಇಲ್ಲ ಅಂತಿಕೋರಿ. ನೀವು ಕ್ಷಮಿಸ್ಬಿಡ್ರಿ. ನೀವು ಕ್ಷಮಿಸ್ಲಿಲ್ಲ ಅಂದ್ರೆ ಏನಾಗ್ಬಿಡ್ತೈತೆ, ಆ ಮಗು ಅದನ್ನು ಪ್ರೀತಿನ ಹುಡ್ಕೊಂಡು ಬೇರೆ ಕಡೆ ಹೋಗ್ಬಿಡ್ತೈತಿ. ಹೋದಾಗ ಆ ಎಲ್ಲ ಒಳ್ಳೆಯ ವ್ಯಕ್ತಿಗಳು ಅವ್ರ ಕೈಗೆ ಸಿಗಂಗಿಲ್ಲ, ಕೆಟ್ಟ ವ್ಯಕ್ತಿಗಳು ಸಿಗ್ತಾರೆ. ಅವ್ರನ್ನ ದಾರಿ ತಪ್ಪಿಸೋರು ಇರ್ತಾರೆ ಎಷ್ಟೋ ಜನ, ಕೆಲವೊಂದು ಜನ ಒಳ್ಳೆ ದಾರಿಗೆ ತರೋರು ಇರ್ತಾರೆ. ಸೊ ಅದೆಲ್ಲ ಹಂಗೆ ಆಗಿಬಿಡ್ತೈತಿ. ಸೊ ಏನಪ್ಪ ಅಂದ್ರೆ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಕೊಡೋದು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಅವರು ತಪ್ಪು ಮಾಡಿದಾಗ ಕ್ಷಮೆ ಮಾಡಿ ಒಳ್ಳೆ ದಾರಿಯಲ್ಲಿ ನಡೆಸೋದು ಅಷ್ಟೇ ಇಂಪಾರ್ಟೆಂಟ್ ಅಂತ ನನಗೆ ಅನ್ನಿಸ್ತೈತಿ. ಇನ್ನೊಂದು ಏನು ಹೇಳ್ಬೇಕಂದ್ರೆ, ಕೆಲವೊಂದು ಜನ ಅಕ್ಕ ತಂಗಿಯರು ಅಣ್ಣ ತಮ್ಮಂದ್ರ ನಡ್ಬರ್ಕು ಸಂಬಂಧಗಳನ್ನ ಕೆಡಿಸ್ಕೊಂಡ್ಬಿಟ್ಟಿರ್ತಾರೆ. ರಕ್ತ ಸಂಬಂಧಗಳನ್ನೇ ಕೆಡಿಸ್ಕೊಂಡ್ಬಿಟ್ರೆ ಮುಂದೆ ಹೆಂಗೆ ಹೇಳ್ರಿ? ಆಗಿರ್ತೈತಿ, ಭಾಳ ಈಗೋಯಿಸ್ಟಿಕ್ ಆಗಿ ಬಂದಿರ್ತೈತಿ, ಸೆಲ್ಫ್ ರೆಸ್ಪೆಕ್ಟ್ ಮೇಲೆ ಮಾತು ಬಂದಿರ್ತೈತಿ, ಹಾಗಾಗಿ ದೂರ ಆಗಿರ್ತಾರೆ. ನೀವು ಒಂದು ಸಲ ಪ್ರಯತ್ನ ಮಾಡಿ ನೋಡಿರಿ, ಮತ್ತು ಅದೇ ಕಂಟಿನ್ಯೂ ಆಯಿತು ಅಂದರೆ ನೆಗೆಟಿವ್ ಪೀಪಲ್ನ ಸರೌಂಡ್ನೊಳಗೆ ಇಟ್ಕೋಬಾರ್ದು. ನಿಮಗೆ ಪದೇ ಪದೇ ಅವರಿಂದ ಹರ್ಟ್ ಆಗಕತ್ತಿತ್ತು ಅಂದ್ರೆ ಅವ್ರನ್ನ ದೂರ ಇಟ್ಟುಬಿಡ್ರಿ. ಒಂದು ಸಲ ಟ್ರೈ ಮಾಡಿದ್ರಾಗ ಏನೈತ್ರಿ, ಟ್ರೈ ಮಾಡಿ ನೋಡ್ಬೋದಲ್ಲ, ರೆಸ್ಪೆಕ್ಟ್ ಕೊಟ್ಟು ನೋಡಬೇಕಲ್ಲ, ಹೌದಿಲ್ಲ ರೀ? ಆ್ಯಸ್ ಇಟ್ ಈಸ್ ಗಂಡ ಹೆಂಡ್ತಿದು ಹಾಗೆ ರೀ. ಯಾಕೆ ಸಂಬಂಧಗಳಿಗೆ ವ್ಯಾಲ್ಯೂ ಕೊಡ್ಬೇಕಂದ್ರೆ ಸ್ವಲ್ಪ ಇವಾಗಂತರೂ ಎಷ್ಟಂದ್ರೆ ಸ್ವಲ್ಪ ಏನಾದರೂ ಹೊರಗೆ ಕರ್ಕೊಂಡು ಹೋಗುವಂಥ ಏನಾದರೂ ಹಸ್ಬೆಂಡ್ ವಲ್ಲ ಅನ್ಬೇಕು, ಮುಗೀತು, ಡೈವರ್ಸ್ ತೊಗೋತೀನಿ ನಾನು. ಯಾಗ್ರಿ ಡೈವರ್ಸ್ ತೊಗೋಬೇಕು? ಎಲ್ಲದಕ್ಕೆ ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಿತವಾಗಿದ್ದು, ಈ ಪಾರ್ಟ್ನರ್ ಅಂತ ಮೊದಲೇ ನಿಶ್ಚಿತವಾಗಿರ್ತೈತಿ. ಹಂಗೆ ಅಂದಮೇಲೆ ಯಾಕೆ ಪದೇ ಪದೇ ಮಾತಿಗೊಮ್ಮೆ ನಾ ದೂರ ಆಗ್ತೀನಿ ದೂರ ಆಗಕ್ಕೆ ನೀವು ಸೇರಿರಲ್ಲ. ಆಯಿತು, ಕೆಲವೊಂದು ಮದುವೆಗಳು ಕೆಟ್ಟಿರ್ತಾವೆ, ಎಲ್ಲ ಮದುವೆಗಳು ಹಂಗೆ ಇರಂಗಿಲ್ಲ ರೀ. 100ಕ್ಕೆ ಎಲ್ಲೋ ಒಂದು 5-10% ಆಗಿರ್ತಾವೆ, ಅದು ಬಿಟ್ಟು ಎಲ್ಲನೂ ಹಂಗೆ ಆಗಿರ್ತಾವೆ ಅನ್ನೋದು ತಪ್ಪು. ಸಣ್ಣದು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟು ಅವ್ರು ಮಾಡಿಲ್ಲ ಅಂತೇಳಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಯಾವುದೇ ಒಂದು ರಿಲೇಷನ್ಶಿಪ್ ಹಾಳು ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ಇರ್ತಾರೆ ಕೆಲವೊಬ್ರು ಹುಡುಗರು ಇರ್ತಾರೆ, ಬಂದು ಹೊಡಿತಿರ್ತಾರೆ, ಅಂಥವ್ರನ್ನೆಲ್ಲ ಡಿವೋರ್ಸ್ ಕೊಟ್ಟರೆ ಓಕೆ, ಎಲ್ಲ ಚಲೋ ಇದ್ದು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೆಂಗೆ ಆಗ್ತದೆ ಅಂತ ಎಕ್ಸಾಂಪಲ್ ಕೊಡ್ತೇನೆ ರೀ. ಈಗ ಒಂದಿಬ್ರು ಗಂಡ ಹೆಂಡ್ತಿ ಇರ್ತಾರೆ ತಿಳ್ಕೊರಿ, ನಾಳೆ ಹಾಲಿಡೇ ಅದಂತಂದ್ರೆ ಗಂಡ ಏನು ಪ್ಲ್ಯಾನ್ ಮಾಡ್ತಾನೆ, ಈಗ ಮುಂಜಾನೆ ಚಂದ ಊಟ ಮಾಡಿ ಮುಕ್ಕೊಳ್ಳಮ್ಮ, ಸಂಜೆಗೆ ಮೂವಿಗೆ ಹೋಗಮ್ಮ ಅಂತ ಹೇಳ್ತೆ. ಹೆಂಡ್ತಿ ಏನು ಅನ್ಕೋತಾಳೆ, ಮುಂಜಾನೆ ಮೂವಿಗೆ ಹೋಗಮ್ಮಪ್ಪ, ಭಾಳ ಬೇಸರ ಆಗೈತಿ ಅಂತೇಳಿ ಇಬ್ಬರು ಮಾತಾಡ್ಕೊಳ್ಳಲ್ಲ, ಹಂಗೆ ಮುಕ್ಕೋತಾರೆ. ಬೆಳಗ್ಗೆ ಎದ್ದು ಗಂಟು ಮಕ್ಕಳನ್ನ ಹೆಂಡ್ತಿಗೆ ಏನು ಅನಿಸ್ತೈತಿ, ಅಯ್ಯೋ ಇವತ್ತು ಹಾಲಿಡೇ ಇತ್ತು, ಎಲ್ಲಿಗಾರ ಕರ್ಕೊಂಡು ಹೋಗ್ತಾರಂದ್ರೆ ಮಕ್ಕೊಂಬಿಟ್ಟಾರ ನೋಡು ಅಂತೇಳಿ ಆಕಿನ ಮುಖ ಉಬ್ಬಿಸ್ಕೊಂಡು ಕೂತ್ಬಿಡ್ತಾಳೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು. ಹಸ್ಬೆಂಡ್ ಏನು ಪ್ಲ್ಯಾನ್ ಮಾಡಿರ್ತಾನೆ, ಚಂದ ಊಟ ಮಾಡಿ ಸಂಜೆಗೆ ಮೂವಿಗೆ ಹೋಗಿ ಊಟ ಮಾಡ್ಕೊಂಡು ಹೊರಗೆ ಬಂದುಬಿಡಮ್ಮ ಅಂತೇಳಿ. ಸೊ ಅಲ್ಲಿ ಎಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಯ್ತು ಅಂದ್ರೆ ಕಮ್ಯುನಿಕೇಷನ್ ಇರೋಂಗಿಲ್ಲ ಗಂಡ ಹೆಂಡ್ತಿ ನಡ್ಬರ್ಕ್. ಒಂದು ಸಲ ನಿಮಗೆ ಏನು ಬೇಕಾದ್ರೆ ನೀವು ಬಾಯಿ ಬಿಟ್ಟು ಹೇಳಿಬಿಟ್ರಲ್ಲ, ಅವರೇ ಎಲ್ಲ ಅರ್ಥ ಮಾಡ್ಕೋಬೇಕಂದ್ರೆ ಅರ್ಥ ಮಾಡ್ಕೊಳಕ್ಕಾಗಂಗಿಲ್ಲ. ನಿಮ್ಮ ಬಾಯಿ ಬಿಟ್ಟು ನನಗೆ ಮೂವಿಗೆ ಹೋಗುತ್ತದ ಅಂತ ಹೇಳ್ರಿ, ಅವ್ರು ಒಲ್ಲ ಅಂದ್ರೆ ಬೇರೆ ಮಾತು. ಇಬ್ಬರು ಕೂಡ ಒಂದು ಸಲ ಕಮ್ಯುನಿಕೇಷನ್ ಮಾಡಿದಾಗೆ ಗೊತ್ತಾಗೋದಲ್ಲ ಏನು ತಲೆಯಾಗೈತಿ ಅಂತ. ಕಮ್ಯುನಿಕೇಷನ್ ಇಲ್ಲಾರ ಎಕ್ಸ್ಪೆಕ್ಟೇಷನ್ ಮಾಡ್ಕೋತ ಕುಂತ್ರೆ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗೇ ಆಗೋದು. ಆಮೇಲೆ ಯಾವಾಗಲೂ ಈಗ ಮಾತು ಬರಲಾರ್ದ ಮಗು ಏನು ಕೇಳಿದ್ರು ತಾಯಿದಾರಿಗೆ ಗೊತ್ತಾಗ್ತಿರ್ತೈತಿ. ಯಾಕೆ ಹೇಳ್ರಿ, ಮಗು ನೀರು ಕೇಳಾಕತ್ರ ಗೊತ್ತಾಗ್ತದೆ, ಮಗು ಹಸುವಾಗ್ಯದಂದ್ರೆ ಗೊತ್ತಾಗ್ತದೆ. ಯಾಕಂದ್ರೆ ಅಲ್ಲಿ ಪ್ಯೂರ್ ಲವ್ ಇರ್ತೈತಿ. ಪ್ಯೂರ್ ಲವ್ ಇದ್ದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗೇ ಬರೋಂಗಿಲ್ಲ ರೀ. ಮಗು ಏನು ಹೇಳಕತ್ತದ ಆ ತಾಯಿಗೆ ಮಿಸ್ಅಂಡರ್ಸ್ಟ್ಯಾಂಡ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಯಾವುದೇ ಒಂದು ಸಂಬಂಧದಲ್ಲಿ ಪ್ಯೂರ್ ಲವ್ ಇತ್ತಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಂಗಿಲ್ಲ. ಕೆಲವೊಂದು ಸಲ ಆಯ್ತು ಅಂದ್ರೆ ಅದನ್ನು ಕಮ್ಯುನಿಕೇಷನ್ ಮಾಡಿ ಕ್ಯೂರ್ ಮಾಡ್ಕೋಬೋದಲ್ಲ.
ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಸೊ ಏನಪ್ಪ ಅಂತಂದ್ರೆ ಇವತ್ತಿರ್ತೀವಿ, ನಾಳೆ ಏನೋ ನಮಗೆ ಗೊತ್ತಿಲ್ಲ. ಯಾಕೆ ಅಷ್ಟೊಂದು ಸಿಟ್ಟು, ಕೋಪ, ಈಗೋ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಲೈಫ್ ಲೀಡ್ ಮಾಡ್ಬೇಕು ಹೇಳ್ರಿ. ಇವತ್ತೇ ಕೊನೆಯ ದಿನ ಅಂತ ಖುಷಿಯಾಗಿರೋಣ. ಇರೋ ಬರೋ ಎಲ್ಲ ಸಂಬಂಧಗಳು ಚಲೋತ್ನಾಗೆ ಇಟ್ಕೊಳ್ಳೋಣ. ಸ್ನೇಹಿತರಾದರೂ ಅಷ್ಟೇ, ಅಕ್ಕ ತಂಗಿಯರಾದರೂ ಅಷ್ಟೇ, ತಂದೆ ತಾಯಿಯಾದರೂ ಅಷ್ಟೇ, ಎಲ್ಲರೂ ಅಷ್ಟೇ ಅಲ್ಲ. ಯಾಕೆ ಸಂಬಂಧಗಳನ್ನ ಹಾಳು ಮಾಡ್ಕೊಳ್ಳೋಣ ಹೇಳ್ರಿ. ಇರೋ ಒಂದು ಜೀವನ ಚೆನ್ನಾಗಿ ಅನುಭವಿಸಿ ಹೋಗ್ಬೇಕು. ಎಲ್ಲ ರಿಲೇಷನ್ಶಿಪ್ಪಿಗೂ ಒಂದು ವ್ಯಾಲ್ಯೂ ಕೊಡೋము. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅದನ್ನು ಕ್ಲಿಯರ್ ಮಾಡ್ಕೊಂಡು ಲೈಫ್ ಲೀಡ್ ಮಾಡೋದು ಭಾಳ ಒಳ್ಳೆಯದು. ಸೊ ನನಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.